ಕೊನೆಗೂ ಗುಡ್ ನ್ಯೂಸ್ ಕೊಟ್ಟ ಸೋನಾಲ್ ತರುಣ್ ಸುಧೀರ್. ಹೌದು ಸ್ನೇಹಿತರೆ, ಸೋನಾಲ್ರವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಾಯಿತು, ಯಾವಾಗ ಗುಡ್ ನ್ಯೂಸನ್ನು ಕೊಟ್ಟರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅದು ಏನು ಗುಡ್ ನ್ಯೂಸು ಅಂತಕ್ಕಂಥದ್ದನ್ನು ಕೂಡ ತಿಳಿದುಕೊಂಡು ಬರೋಣ ಬನ್ನಿ. ಒಂದು ಖುಷಿಯ ವಿಷಯವನ್ನು ಹಂಚಿಕೊಂಡು ಒಂದು ಸಿಹಿ ತಿನಿಸುವುದರ ಮೂಲಕ ಇದನ್ನು ಸಂಭ್ರಮಾಚರಣೆ ಮಾಡಿದ್ದಾರೆ. ಏನಾಯಿತು ಇವರಿಬ್ಬರ ನಡುವೆ, ಏನು ಖುಷಿ ಸುದ್ದಿ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಒಂದು ವೇಳೆ ಮೊದಲ ಬಾರಿಗೆ ಏನಾದರೂ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ತರುಣ್ ಸುಧೀರ್ ಹಾಗೆ ಸೋನಾಲ್ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ತರುಣ್ ಸುಧೀರ್ ಹಾಗೆ ಸೋನಾಲ್ ಒಂದು ಒಳ್ಳೆಯ ದಾಂಪತ್ಯ ಜೀವನವನ್ನು ಕಾಲಿಟ್ಟಿದ್ದಾಗಿಂತ ಕೂಡ ಯಾವುದೇ ಕಲಹಗಳು ಇವರ ನಡುವೆ ಬಂದಿಲ್ಲ. ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ. ಯಾವುದೇ ರೀತಿಯ ಒಂದು ಕೆಟ್ಟ ಮಾತಾಗಲಿ, ಒಂದು ಇವರಿಬ್ಬರ ನಡುವಿನ ಒಂದು ಕಲಹವಾಗಲಿ, ಜಗಳವಾಗಲಿ ಎಲ್ಲೂ ಕೂಡ ಇನ್ನೂವರೆಗೂ ಬಂದಿಲ್ಲ. ಇಬ್ಬರು ಕೂಡ ತುಂಬ ಅಂದರೆ ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇಬ್ಬರು ಕೂಡ ಸಂಸಾರವನ್ನು, ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ. ತರುಣ್ ಸುಧೀರ್ ಅಂದರೆ ಸೋನಾಲ್ ಅವರಿಗೂ ಕೂಡ ಪಂಚಪ್ರಾಣ, ಹಾಗೆ ಸೋನಾಲ್ ಅಂದರೆ ತರುಣ್ ಸುಧೀರ್ ಅವ್ರಿಗೂ ಕೂಡ ಪಂಚಪ್ರಾಣ. ಸೊ ಈ ರೀತಿಯಾದ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಯಾಕಪ್ಪ ಅಂತಂದರೆ, ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಪ್ಪ ಅಂತಂದರೆ, ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಯಾವ ರೀತಿ ಆಗಿಬಿಡುತ್ತಪ್ಪ ಅಂತಂದರೆ, ಒಂದು ಪ್ರೀತಿ ಪ್ರೇಮ ಅನ್ನೋದಕ್ಕೆ ಒಂದು ವ್ಯಾಲ್ಯೂವೇ ಕೊಡಲ್ಲ ಅವರು. ಯಾಕಪ್ಪ ಅಂತಂದರೆ, ಈಗ ಇವಳು ಆಮೇಲೆ ಇನ್ನೊಬ್ಳು ಅಂತಕ್ಕಂಥ ಮಾತನ್ನು ತುಂಬ ಜನರು ಹೇಳ್ತಾರೆ. ಸೆಲೆಬ್ರಿಟಿಗಳಲ್ಲಿ ಆಗೋದು ಹೆಚ್ಚು ಪರ್ಸೆಂಟ್ ಇದೇ ರೀತಿಯಾಗಿ ಆಗ್ತಾ ಇದೆ. ಈಗ ನಾವು ಹಲವಾರು ಜೋಡಿಗಳನ್ನು ನೋಡಿದ್ದೇವೆ. ಮಧ್ಯದಲ್ಲಿ ಒಂದು ತುಂಬ ಇಷ್ಟವನ್ನು ಪಡ್ತಾರೆ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂದರೆ, ತುಂಬ ಒಂದು ಪ್ರೀತಿಯನ್ನು ಮಾಡ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ, ಇನ್ನೇನು ಒಬ್ಬರನ್ನೊಬ್ಬರು ಬಿಟ್ಟರೆ ಸಾಯ್ತಾರೆ ಅನ್ನೋ ರೀತಿಯಲ್ಲಿ ಇರ್ತಾರೆ. ಅದಾದ ನಂತರ ಯಾವ ರೀತಿ ಆಗಿಬಿಡುತ್ತಪ್ಪ ಅಂತಂದರೆ, ಒಂದು ಡಿವೋರ್ಸ್ನ ಒಂದು ಹಂತಕ್ಕೆ ಬಂದ್ಬಿಡುತ್ತೆ. ಇದು ಯಾಕಾಗುತ್ತೆ ಅಪ್ಪ ಅಂತಂದರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರೋದಿಲ್ಲ. ಕೇವಲ ಒಂದು ಅಟ್ರಾಕ್ಷನ್ಗಾಗಿ ಪ್ರೀತಿಯನ್ನು ಮಾಡ್ತಾರೆ, ಅಟ್ರಾಕ್ಷನ್ಗಾಗಿ ಮದುವೆಯನ್ನು ಆಗ್ತಾರೆ. ಇಂತಹ ಘಟನೆಗಳು ತುಂಬ ಅಂದರೆ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಹಲವಾರು ಇಂಡಸ್ಟ್ರಿಗಳಲ್ಲಿ ನಾವು ನೋಡಿದ್ದೇವೆ. ಇಂತಹ ಘಟನೆಗಳು ಆಗ್ತವೆ. ಆದರೆ ಇಲ್ಲಿ ಒಂದು ತರುಣ್ ಸುಧೀರ್ ಸೋನಾಲ್ ಇವರಿಬ್ಬರದು ತುಂಬ ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಬಾರಿ ಒಂದು ಹನಿಮೂನ್, ಒಂದು ವಿದೇಶಿ ಪ್ರವಾಸಗಳನ್ನು ಕೂಡ ಇವರು ಮಾಡಿದ್ದಾರೆ. ಒಂದು ಕನ್ನಡಕ್ಕೆ ಹಲವಾರು ಹಿಟ್ ಸಿನಿಮಾಗಳನ್ನು ಒಂದು ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಹಲವಾರು ಹಿಟ್ ಸಿನಿಮಾಗಳು ಬಂದಿವೆ. ರಾಬರ್ಟ್ ಆಗಿರ್ಬೋದು, ಒಂದು ಹಲವಾರು ಸಿನಿಮಾಗಳು ಬಂದಿವೆ. ಇನ್ನು ನಟಿಯಾಗಿ ಒಂದು ತುಂಬಾನೇ ಒಂದು ಅತ್ಯದ್ಭುತ ನಟಿಯಾಗಿ ಒಂದು ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ತರುಣ್ ಸುಧೀರ್ ಅವರ ಹೆಂಡತಿಯಾದಂಥ ಸೋನಾಲ್ ಅವರು ಕೂಡ. ಇನ್ನು ಇಬ್ಬರ ಬಗ್ಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿಂದನೂ ಕೂಡ ಇಲ್ಲಿವರೆಗೂ ಯಾವುದೇ ಜಗಳ ಕೂಡ ಬಂದಿಲ್ಲ. ಇನ್ನೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಅಷ್ಟಕ್ಕೂ ಏನು ಗುಡ್ ನ್ಯೂಸ್, ಏನನ್ನ ಕೊಟ್ಟರು ಅಂತಕ್ಕಂಥದ್ದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ತರುಣ್ ಸುಧೀರ್ ಅವರ ಹೆಂಡತಿ ಸೋನಾಲ್ ರವರು ಕೂಡ ಒಂದು ಗರ್ಭಿಣಿ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಹಂಚಿಕೊಂಡಿಲ್ಲ. ಆದರೆ ಕೆಲವೊಂದಿಷ್ಟು ಫೋಟೋಸ್ಗಳು ವೈರಲ್ ಆಗಿದ್ದು ಉಂಟು. ಆದರೆ ಆ ಒಂದು ಫೋಟೋಸ್ಗಳು ಯಾವಾಗಿಂದಪ್ಪ ಅಂತಂದರೆ, ಅವರು ಒಂದು ಗರ್ಭಿಣಿ ಆಗಿದ್ದ ಒಂದು ಚಿತ್ರದಲ್ಲಿ ಒಂದು ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಫೋಟೋಗಳು ಅವು ಇವೆ. ಆದರೆ ಇಲ್ಲಿವರೆಗೂ ಕೂಡ ಸೋನಾಲ್ ಆಗಿರ್ಬೋದು, ಹಾಗೆ ತರುಣ್ ಸುಧೀರ್ ಆಗಿರ್ಬೋದು, ಯಾವುದೇ ಒಂದು ಖುಷಿ ಸುದ್ದಿ ಇದೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಆದರೆ ಏನು ಹೇಳಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತಂದರೆ, ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿನ ಹಂಚಿಕೊಂಡಿಲ್ಲದೆ ಹೋದರೂ ಕೂಡ ಒಂದು ಗುಟ್ಟಾಗಿ ಒಂದು ಯಾರಿಗೂ ಹೇಳ್ದೇ ಒಂದು ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆದಷ್ಟು ಕ್ಲಿಯರ್ ಮಾಡಿಕೊಂಡು ನಾನು ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.